ಇರೋದು ಗುವಾತಾಂಗ್ ವಾಟರ್ ಫಾಲ್ಸ್ಗೆ, ಸ್ಟಿಕ್ಕಿ ವಾಟರ್ ಫಾಲ್ಸ್, ನನ್ನ ಫೇವರೇಟ್ ವಾಟರ್ ಫಾಲ್ಸ್ಗೆ. ಇವತ್ತಿಗೂ ಕ್ರಿಸ್ಟಿನ್ ಯಾವತ್ತು ಬರಿಗಾಲಲ್ಲಿ ನಡೆದಿಲ್ವಂತೆ, ಟ್ರಾಫಿಕ್ ಜಾಮ್ ಅಂತ. ಇಲ್ಲಿ ಈ ತರ ಒಂದು ಸ್ಟಿಕ್ಕಿ ವಾಟರ್ ಫಾಲು ಪ್ರಪಂಚದಲ್ಲಿ ಸಿಗೋದು ಬಹಳ ಅಪರೂಪ. ಚಿಕ್ಕ ಚಿಕ್ಕ ಮಕ್ಕಳು ಹೆಂಗತ್ತಾ ಇದಾರೆ ನೋಡಿ ವಾಟರ್ ಫಾಲ್ಸ್ ನ. ವಾವ್, ಏನ್ ಇಷ್ಟು ಜನ ಇದಾರೆ ಅಂದ್ರೆ ನಂಬಕ್ಕೆ ಅಸಾಧ್ಯ. ಲಾಸ್ಟ್ ಟೈಮ್ ಬಂದಾಗ ಯಾರು ಇರ್ಲಿಲ್ಲ. ಬೊಂಬು ಇದ್ರೊಳಗೆ ಏನಾಗತ್ತಪ್ಪ ಅಂದ್ರೆ ಮೀನು ಜೀವಂತ ಇದೆ. ಅಯ್ಯೋ 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 ಅಯ್ಯೋ, ನಂದು ಸಖತ್ತಾಗಿರೋ ಜಾಗಕ್ಕೆ ಬಂದಿದ್ದೀವಿ. ಸಸ್ಪೆನ್ಷನ್ ಬ್ರಿಡ್ಜ್ ಅನ್ಬಿಟ್ಟು ನೋಡ್ರಿ ಹೆಂಗಿದಾನೆ ಅವನು. ಯಪ್ಪ ಹೆಂಗಿದೆ ನೋಡ್ರಿ ಇದು. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ನಾನಿದ್ದೀನಿ ಥೈಲ್ಯಾಂಡ್ ದೇಶದ ಬಹಳ ಸೈಲೆಂಟಾದ ಶಾಂತವಾದ ಮೆಡಿಟೇಷನ್ ಮಾಡ್ತಾ ಇರುವಂತಹ ನಗರವಾದ ಚಿಯಾಂಗ್ ರೈನಲ್ಲಿ. ಈಗ ನಾನು ಒಂದು ಹೊಸ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಪ್ಪ ಅಮ್ಮ ನೆನೆ ವಾಪಸ್ ಹೋದರು. ನೆನೆ ರಾತ್ರಿ ಹೋಗಿ ಚಿಯಾಂಗ್ ರೈನ ಸಖತ್ತಾದ ರಾತ್ರಿಯ ದುನಿಯಾ ನಿಮಗೆ ನೋಡಿ ತೋರಿಸಿದೆ. ಈಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಸಿದ್ಧವಾಗಿದ್ದೀನಿ. ಚಿಯಾಂಗ್ ಮೈ ನಾನು ಬಹಳ ಇಷ್ಟಪಡುವಂತಹ ನಗರಕ್ಕೆ ಬಸ್ಸಿನ ಮೂಲಕ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿಂದ 3 hours ಜರ್ನಿ, ಬೆಟ್ಟ ಗುಡ್ಡದ ನಡುವೆ. ಅಲ್ಲೇನು ಪ್ಲ್ಯಾನ್ ಅಂದರೆ 1.5 ದಿವಸ, ಆಲ್ಮೋಸ್ಟ್ 2 ದಿವಸ ಅಲ್ಲಿರ್ತೀನಿ. ಬನ್ನಿ ಇವಾಗ ಸದ್ಯಕ್ಕೆ ಹೋಗೋಣ ಚಿಯಾಂಗ್ ಮೈ ಕಡೆಗೆ. ಈ ಚಿಯಾಂಗ್ ರೈ, ಚಿಯಾಂಗ್ ಮೈ ಎರಡೂ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ್ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಲಗೇಜ್ ಜಾಸ್ತಿ ಆಗ್ಬಿಟ್ಟಿದೆ, ಬೆನ್ನಿಗೆ ಭಾರ ಆಗ್ತಾಯಿದೆ. ಅದಕ್ಕೆ ನಾನು ಎಕ್ಸ್ಟ್ರಾ ಟೀ ಶರ್ಟು ಎಕ್ಸ್ಟ್ರಾ ಏನೂ ತೊಗೊಳ್ಳಲ್ಲ. ಯಾಕೆಂದರೆ ಅದಾದಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿರೋದು ನಾನೇ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಗ್ರಾಮೂ ಬೆನ್ಬೇಕಾದ್ರೆ ಇದು ಒಂದು ದಿವಸದ ಕೆಲಸ ಅಲ್ಲ. ಈಗ ಎಲ್ಲರೂ ವರ್ಷದಲ್ಲಿ 5 ದಿವಸ 6 ದಿವಸ 10 ದಿವಸ ಹಾಲಿಡೇಗೆ ಹೋಗ್ತಾರೆ. ಆದರೆ ನಾನು ವರ್ಷ ಪೂರ್ತಿ ಆಚೆನೇ ಸುತ್ತಾಡ್ತಾ ಇರೋದ್ರಿಂದ ಮನೆಗೆ ಬರೋದು ನಂಗೆ ಹಾಲಿಡೇ ಆಗುತ್ತೆ ಹೊರತು ಆಚೆ ಸುತ್ತಾಡೋದು ಕೆಲಸ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕೆಂದರೆ ಇದೊಂದು ವಿಶೇಷವಾದ ಅನುಭವ. ಎಷ್ಟೋ ಜನರ ಕನಸು ಅಂತ ಹೇಳ್ತಾರೆ ನನ್ನ ಬದುಕು. ಸುಮಾರು ಜನ ಬರೀತಾರೆ, ಸರ್ ಎಷ್ಟೋ ಜನರ ಕನಸು ಸರ್ ನೀವು ಬದುಕ್ತಿರೋ ರೀತಿ ಅಂತ. ಕೇಳಿದಾಗ ಖುಷಿಯಾಗತ್ತೆ. ಬಟ್ ಇದರದೇ ಆದ 100 ಚಾಲೆಂಜಸ್ ಪ್ರತಿನಿತ್ಯ ನಾನು ಹೋರಾಡ್ತಾನೆ ಇರಬೇಕಾಗತ್ತೆ. ಬಟ್ ಆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು ಮತ್ತು ಜಗತ್ತಿನ ಸುತ್ತೋ ರೀತಿಯಿಂದನೇ ನಾನು ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದು, ಇಂಪ್ರೂವ್ ಆಗಿದ್ದು. ಈಗ ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡು ಚಿಯಾಂಗ್ ರೈಯಲ್ಲಿರುವಂತಹ ಬಸ್ ಸ್ಟಾಪ್ಗೆ ಹೋಗ್ತೀನಿ. ಚಿಯಾಂಗ್ ರೈಯಲ್ಲಿ 2 ಟರ್ಮಿನಲ್ ಇದೆ, ಟರ್ಮಿನಲ್ 1, ಟರ್ಮಿನಲ್ 2. ಇಲ್ಲಿ ಗ್ರೀನ್ ಬಸ್ ಅಂತ ಸಿಗುತ್ತೆ. ನಾನು ಇವಾಗ ಟರ್ಮಿನಲ್ 2 ಸೇಲ್ಸ್ ಪಾಯಿಂಟಿಗೆ ಬಂದಿದ್ದೀನಿ. ಇದೇ ಬಸ್ ಸ್ಟಾಪು. ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ ಬನ್ನಿ. ಸಾರಿ ಮೇಡಮ್, ಐ ವಾಂಟ್ ಅ ಟಿಕೆಟ್ ಟು ಚಿಯಾಂಗ್ ಮೈ. Chiang Mai today? Yeah. 3 hours journey? Around 3 hours and a half. 3.5 ಗಂಟೆ ಆಗುತ್ತೆ. Around 6 p.m. ಓಕೆ, 6 ಗಂಟೆ ಅಷ್ಟು ರೀಚ್ ಆಗ್ತೀನಿ. ಬಸ್ ಆಲ್ರೆಡಿ ಬಂದುಬಿಟ್ಟಿದೆ, ಒಳ್ಳೆದಾಯಿತು. ಕಾಯೋ ಅವಶ್ಯಕತೆ ಬರೋಲ್ಲ. 330 ಬಾತು, ಆಲ್ಮೋಸ್ಟು 900 ರೂಪಾಯಿ ಟಿಕೆಟ್. ಪಾಸ್ಪೋರ್ಟ್ ಇಸ್ಕೊಂಡಿದ್ರು. 100 ಬಾತ್ ಕೊಟ್ಟೆ, 290 ಚೇಂಜ್ ಕೊಡ್ತಾರೆ. ಬಸ್ ಸ್ಟಾಪು ಸಿಂಪಲ್ ಆಗಿದೆ. ಪ್ರಜೆಗಳೆಲ್ಲ ಚಿಲ್ ಮಾಡ್ತಾ ಇದ್ದಾರೆ. ಎಲ್ಲ ಲೋಕಲ್ಸೇ ಜಾಸ್ತಿ ಜನ ಇರೋದು. ನಾನೊಬ್ಬನೇ ಫಾರಿನರ್ ಕಾಣಿಸ್ತಾ ಇರೋದು ಊರಲ್ಲಿ. ಇಲ್ಲೂ ಕೂಡ ಹಳ್ಳಿ ಜನಕ್ಕೂ ಸಿಟಿ ಜನಕ್ಕೂ ಮತ್ತು ಊರಿಗೂ ಸ್ವಲ್ಪ ವ್ಯತ್ಯಾಸಗಳು ನಂಗೆ ಗೊತ್ತಾಗ್ತಾ ಇದೆ ಇತ್ತೀಚೆಗೆ. ಮುಂಚೆ ಗೊತ್ತಾಗ್ತಾ ಇರಲಿಲ್ಲ. ಇವರೆಲ್ಲ ಹಳ್ಳಿ ಜನಗಳು. ಇವಾಗ ತೋರಿಸಿದ್ದು ನಾನು ನಿಮಗೆ. ಈ ಪ್ರಾಂತ್ಯದಲ್ಲಿ ಕೂತಿರೋರೆಲ್ಲ ಒಂಥರ ಹಳ್ಳಿ ಜನಗಳೇ ನೋಡ್ಬೋದು ನೀವು. ಗೊತ್ತಾಗತ್ತಾ ಕ್ಲಿಯರ್ ಡಿಫ್ರೆನ್ಸು. ಬ್ಯಾಂಕಾಕ್ ಜನನೇ ಬೇರೆ ಥರ, ಈ ಪುಕೆಟ್ ಕಡೆನೇ ಬೇರೆ ಥರ. ಅಲ್ಲಿ ನೋಡಿ ದೂರದಲ್ಲಿ ನಮ್ಮ ಕರುನಾಡಿನ ಟ್ಯಾಕ್ಸಿ ಇಲ್ಲೇನು ಮಾಡ್ತಾಯಿದೆ. ಕರ್ನಾಟಕ ಟ್ಯಾಕ್ಸಿನೂ ಈ ಥರ ಮಾಡಿದರೆ ಎಷ್ಟು ಚೆನ್ನಾಗಿರೋದು. ಹಳದಿ ಹಾಗೆ ಕೆಂಪು ಎಲ್ಲ ಮಾಡಬೇಕು ಇನಿಷಿಯೇಟಿವ್ಸು. ಆವಾಗಲೇ ನಾವು ರಾಜ್ಯವಾಗಿ ಟೂರಿಸಮ್ಮಲ್ಲಿ ಫೇಮಸ್ ಆಗೋಕ್ಕೆ ಸಾಧ್ಯ. ಅಲ್ಲೂ ಕರುನಾಡಿನ ಬಾವುಟ, ಇಲ್ಲೂ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಹಣೆಯ ಮೇಲೂ ಅದೇನೆ. ಬಂತು ಇದೇ ನಮ್ಮ ಬಸ್ ಇರಬೇಕು. ಸಖತ್ತಾಗಿದೆ ಬಸ್ಸು, VIP ಬಸ್ ಅಂತ ಇದು. ಏನು ಗುರು, ಡ್ರೈವರ್ ಒಳ್ಳೆ ಪೈಲಟ್ ಥರ ರೆಡಿ ಆಗಿದ್ದಾನೆ. ಸಖತ್ ಸ್ಮಾರ್ಟ್ ಆಗಿದ್ದಾನೆ ನೋಡಿ. ಸೇಮ್ ಪೈಲಟ್ ಡ್ರೆಸ್ಸು. ಬನ್ನಿ ಬಸ್ ಹತ್ತೋಣ. ಬ್ರೋ, ಮೇಡಮ್ ತಪ್ಪಾಗಿ ನನ್ನ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಚೆನ್ನಾಗಿದೆ ರೀ ಬಸ್ಸು ನೋಡಿ, ಆರಾಮಾಗಿದೆ. ಸೀಟ್ ಬೆಲ್ಟ್ ಇದೆ. ಇದು ಕೇಳಿದ್ರು ನನಗೆ, ಡಬಲ್ ಸೀಟ್ ಬೇಕಾ ಸಿಂಗಲ್ ಸೀಟ್ ಬೇಕಾ ಅಂತ. ನಾನು ಸಿಂಗಲ್ ಸೀಟ್ ಸಾಕು ಅಂದೆ. ನೋ ಪ್ರಾಬ್ಲಮ್. ತಾಯಿ ಭಾಷೆಯಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಕ್ಕೆ ಬರಲ್ಲ ಅವ್ರಿಗೆ. ಎಕ್ಯೂಮಿ ಅಂತಾರೆ. ಎಲ್ಲರಿಗೂ ವೇಫರ್ಸು, ಬಿಸ್ಕೆಟು ಮತ್ತು ನೀರಿಟ್ಟಿದ್ದಾರೆ ನೋಡಿ. ಕೆಲವು ಸರಿ ತಕ್ಷಣ ಬಸ್ ಸಿಕ್ಬಿಡುತ್ತೆ, ಕೆಲವು ಸರಿ ಬಂದಮೇಲೆ 1 hour ವೆಯ್ಟ್ ಮಾಡಬೇಕಾಗತ್ತೆ. ಲಾಸ್ಟ್ ಮಿನಿಟ್ ಬಂದಾಗ ಕೆಲವು ವಿಚಾರಗಳಲ್ಲಿ ಅಡ್ವಾಂಟೇಜ್ ಇದೆ, ಕೆಲವು ವಿಚಾರಗಳಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ಇವತ್ತು ನಾನು ಲಕ್ಕಿ, ಬರ್ತಿದ್ದಂಗೆ 2 ನಿಮಿಷದ ಟಿಕೆಟು, 2 ನಿಮಿಷದ ಬಸ್ಸು
ಹೊರಟೇ ಬಿಟ್ವಿ ಇವಾಗ ನಾವು. ನೋಡ್ಬೋದು ನೀವು ದಟ್ಟವಾದ ಅರಣ್ಯ ಪ್ರದೇಶ, ಫುಲ್ಲು ಕಾಡು, ಕಾಡಿನ ಮಧ್ಯ ಹೋಗ್ತಾ ಇರೋ ಬಸ್ಸು. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಅಂದರೆ ಜನಗಳು ಇದ್ದಾರೆ ಮಧ್ಯ, ಬಟ್ ತುಂಬಾ ಡೆನ್ಸ್ ಫಾರೆಸ್ಟ್ ಇದೆ ಇಲ್ಲಿ. ನಮ್ಮಲ್ಲಿ ಈ ಮಲೆನಾಡು ಇರುತ್ತಲ್ಲ ಆ ಥರ ಪ್ರದೇಶ ಇದು. ಸ್ವಾಗತ ಎಲ್ಲರಿಗೂ ಚಿಯಾಂಗ್ ಮೈ ನಗರಕ್ಕೆ. ಡ್ರೈವರ್ ನನ್ನ ಲಗೇಜ್ನ ಕೆಳಗಡೆ ಬಿಸಾಕಿ ಡೋರ್ ಮುಚ್ಚಿಬಿಟ್ಟಿದ್ದಾನೆ ಗುರು. ಎರಡು ವರ್ಷ ಹಿಂದೆ ನೋಡಿದಂತಹ ಚಿಯಾಂಗ್ ಮೈಗೂ ಇವಾಗೂ ಅಜ್ಜಗಜಾಂತರ ವ್ಯತ್ಯಾಸ. ಈ ಲೆವೆಲ್ ಡೆವಲಪ್ ಆಗಿಬಿಟ್ಟಿದೆ. ಬೆಂಗಳೂರು ಥರ ಆಗ್ಬಿಟ್ಟಿದೆ ರೀ ಊರು. ಇದು ನಾರ್ದರ್ನ್ ಮೋಸ್ಟ್ ಪಾರ್ಟ್ ಆಫ್ ಥೈಲ್ಯಾಂಡು. ಈಗ ನನ್ನ ಹಾಸ್ಟೆಲ್ ಮುಂದೆ ಬಂದಿದ್ದೀನಿ. 168 ಚಿಯಾಂಗ್ ರಾಯ್ ಗೆಸ್ಟ್ ಹೌಸ್ ಅಂದ್ಬಿಟ್ಟು ಅರೌಂಡ್ 2,000 ರೂಪಾಯಿಗೆ ಸಿಗ್ತಾಯಿದೆ 2 ದಿವಸಕ್ಕೆ. ಯಾಕಂದರೆ ನಾನು 2 ಡೇಸ್ ಮಾತ್ರ ಇಲ್ಲಿರೋದು. ನೋಡಿ, ಏರಿಯಾ ಪೂರ್ತಿ ಹಾಸ್ಟೆಲ್ಸು. ಮತ್ತು ಎದುರುಗಡೆ ಒಂದು ಸೊಪ್ಪಿನ ಅಂಗಡಿ ಹೆಸರೇ ನೋಡಿ, ಗ್ರೀನ್ ಗಣೇಶ. ಆಹಾ, ಎಂಥ ಒಳ್ಳೆಯ ಹೆಸರು. ಸೊ ಮನೆ ಚೆಕ್ ಇನ್ ಮಾಡ್ಕೊಳ್ಳೋಣ ಗೆಸ್ಟ್ ಹೌಸ್ಗೆ. ಅದಾದ್ಮೇಲೆ ಮುಂದೆ ಏನು ಮಾಡ್ಬೋದು ನೋಡೋಣ. ನಮಸ್ಕಾರ, ಶುಭ ಸಂಜೆ. ಊಟಕ್ಕೆ ಬಂದೆ ನಾನು ಚಿಯಾಂಗ್ ಮೈಯಲ್ಲಿ ಫಸ್ಟ್ ಟೈಮು. ತುಂಬ ಬ್ಯುಸಿ ಇತ್ತು, ನಂಗೆ ಸುಸ್ತಾಗಿತ್ತಲ್ಲ, ಎಲ್ಲೂ ಬೇಡ ಒಳಗೆ ಬಂದು ಕೂತ್ಕೊಂಡೆ. ಒಬ್ಬರು ಸ್ನೇಹಿತರು ಬಂದು ಕೂತ್ಕೊಂಡ್ರು. ನನ್ನ ಹೆಸರು ಆರ್ಥರು, ನಾನು ನೆದರ್ಲ್ಯಾಂಡ್ಸಿಂದ ಬಂದಿದ್ದೀನಿ. ಇಡೀ ವರ್ಲ್ಡ್ನ ಟ್ರಾವೆಲ್ ಮಾಡ್ತಾಯಿದ್ದೀನಿ, ರಿಟೈರ್ ಆಗಿಬಿಟ್ಟಿದ್ದೀನಿ. ಮುಂಚೆ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಎಲ್ಲ ಹೇಳಿದ್ರು. ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು ಅಂದರೆ, ಬ್ರದರ್, ಇಟ್ ವಾಸ್ ಪ್ಲೆಷರ್ ಮೀಟಿಂಗ್ ಯು. For me also, very nice meeting. Please tell me something about you. And I hope to see you in the Netherlands. Yes. Yeah. I'm Arthur. I'm from the Netherlands, and I'm a little bit with the early pension. And my time, I travel also a lot in India, Nepal, Thailand. India. India. Please tell about you. How do you feel about India and Indians? I really love India. It's really a special country, and I really love to be in India. And I was for the last 3 months in Tiruvannamalai, and I really loved it. It was really nice, spiritual place, and I hope to see you also in the Netherlands. I would love to come and see you. ಬ್ರದರು ತಿರುವಣ್ಣಾಮಲೈಗೆ ಮೆಡಿಟೇಷನಿಗೆ ಬಂದಿದ್ದಾರಂತೆ. ಈಗ ಮತ್ತೆ ವಿಪಾಸನ ಅಂದರೆ ಸೈಲೆಂಟ್ ಆಗಿರೋದಕ್ಕೆ 2 ವಾರ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದಾರಂತೆ. ಸಂಪೂರ್ಣವಾಗಿ ತಮ್ಮನ್ನು ತಾವು ಸ್ಪಿರಿಚುವಾಲಿಟಿಲಿ ತೊಡಗಿಸ್ಕೊತಾ ಇದ್ದಾರೆ. ಇವರು ನೆದರ್ಲ್ಯಾಂಡ್ಸಲ್ಲಿ ಒಂದು ಹಳ್ಳಿಲಿ ಬದುಕ್ತಾರೆ. ಆ ಹಳ್ಳಿಯಲ್ಲಿ ಒಂದು ಕ್ಯಾಸಲ್ ಇದೆ. ಆ ಕ್ಯಾಸಲಲ್ಲಿ ಇವರು ಮತ್ತು ಇವ್ರ ಫ್ರೆಂಡ್ಸ್ ಇರ್ತಾರಂತೆ. ಸೊ ಐ ಆಮ್ ಗೋನ್ ಡೆಫಿನೆಟ್ಲಿ ಐ ಆಮ್ ಗೋನ್ ಕಮ್ ಆ್ಯಂಡ್ ವಿಸಿಟ್ ಯು ಇನ್ ದ ಕ್ಯಾಸಲ್. You are welcome. You're welcome. Will you show me around? Yeah, for sure. You're welcome. I'm already so excited to meet you in the Netherlands. Okay. Yeah, Thanks, bro. Thanks talking to us. Yes, for me also. Thank you. ಈ ಒಂದು ಏರಿಯಾಲಿ ರಸ್ತೆ ಬದಿಯಲ್ಲಿ ತಿಂಡಿಗೆ ಬಂದಿದ್ದೀವಿ. ಇವಾಗಷ್ಟೇ ಮೆನು ಕೊಟ್ಟಿದ್ದಾರೆ. ಸೊ ನಮ್ಮ ಕ್ರಿಸ್ಟಿನ್ ಮೇಡಮು ವೆಜಿಟೇರಿಯನ್ ಅಂತೆ. ಸೊ ಹೌ ಲಾಂಗ್ ಯು ಬಿನ್ ಅ ವೆಜಿಟೇರಿಯನ್? 10 years. ಹೌ ಡು ಯು ಫೀಲ್ ಅಬೌಟ್ ಇಟ್? I'm really good. Don't miss meat at all. ನೋ? No. ಎಷ್ಟೊಂದು ಜನಕ್ಕೆ ನಾನ್ ವೆಜ್ ಇಲ್ಲ ಅಂದರೆ ಊಟನೇ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ವೀಗನಿಸಮು ಮತ್ತು ವೆಜಿಟೇರಿಯನಿಸಮ್ ಮತ್ತೆ ಟ್ರೆಂಡಿಗೆ ಬರ್ತಾ ಇದೆ. ಬಟ್ ಕ್ರಿಸ್ಟಿನ್ ಅವರು 10 ಇಯರ್ಸಿಂದ ವೆಜಿಟೇರಿಯನ್ ಆಗಿದ್ರಂತೆ, ವಿಚ್ ಇಸ್ ವೆರಿ ನೈಸ್. ಒಂದು ಏರಿಯಾಸಲ್ಲಿ ಖಾಸಾಯ್ ಚಿಕನ್ ಅಂತ ಕೊಡ್ತಾರೆ. ಇದರ ಅರ್ಥ ಏನಂದರೆ ತೆಂಗಿನ ಹಾಲಿನಲ್ಲಿ ಮಾಡಿದಂತಹ ನೂಡಲ್ಸನ್ನು ಚಿಕನ್ನು, ಪೋರ್ಕು, ಬೀಫ್ ಅಥವಾ ಬೇರೆ ಬೇರೆ ಊಟ ತಿಂಡಿಗಳ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ನಾನು ಬರೀ ಟೋಫು ಜೊತೆ ಕೊಡಿ ಅಂತ ಕೇಳಿದೆ. ಚೆನ್ನಾಗಿದೆ ಮೆನು, ಕಲರ್ಫುಲ್ ಆಗಿದೆ. ಮೇಡಮ್ಗೆ ಬಿಸಿ ಫ್ರೈಡ್ ರೈಸ್ ವಿತ್ ಟೋಫು ಬಂದಿದೆ ಮತ್ತು ಸಾಸ್ ಎಲ್ಲ ಏನೋ ಕೊಟ್ಟಿದ್ದಾರೆ. ಸೊ ಹೌ ಡಿಫಿಕಲ್ಟ್ ಇಟ್ ಇಸ್ ಫಾರ್ ಯು ಟು ಈಟ್ ಥಾಯ್ ಫುಡ್ ಬೀಯಿಂಗ್ ಸ್ವೀಡಿಶ್, ಬಿಕಾಸ್ ಯು ಗೈಸ್ ಡೋಂಟ್ ಈಟ್ ಸ್ಪೈಸ್ ಎಟ್ ಆಲ್. I love spicy food though. So for me, it's zero. But they don't give me the spicy food. So I don't know yet. So you like this? I like this Thai food? very much. Then you should definitely try Indian food. Come to India. Welcome to India soon. I love Indian food too. ಖಾರ ತಿನ್ನೋದಕ್ಕೆ ಇವ್ರ ಕೈಲೆಲ್ಲ ಆಗಲ್ಲ, ಯಾಕೆಂದರೆ ಅಲ್ಲಿ ಜನ ಖಾರನೇ ತಿನ್ನಲ್ಲ. ಅಂಥದ್ರಲ್ಲಿ ಇವ್ರು ಬಂದು ಇಲ್ಲಿ ಖಾರ ತಿಂತಾ ಇರೋದ್ರೆ ನಂಗೆ ಆಶ್ಚರ್ಯ. How to use the chopsticks too? Yeah, I did. That's interesting. Maybe not in the best way, but No, it looks perfect. It looks perfect.
ತಿಂಡಿ ಕೂಡ ಬಂದಿದೆ. ಒಂದು ಲೋಕಲ್ ಅಡ್ಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ತೆಂಗಿನಕಾಯಿ ಹಾಲು, ಟೋಫು, ಮೊಟ್ಟೆ ಮತ್ತು ನೂಡಲ್ಸು. ಮೇಲ್ಗಡೆ ಚೌ ಥರ ಏನೋ ಹಾಕಿದ್ದಾರೆ. ಇದನ್ನು ಕೂಡ ಈ ಗ್ರೇವಿಲಿ ನೆನೆಸಬೇಕು. ಜೊತೆಗೆ ಸೈಡ್ ಡಿಶ್ ಆಗಿ ಆನಿಯನ್ಸ್ ಕೊಟ್ಟಿದ್ದಾರೆ, ನಿಂಬೆಹಣ್ಣು ಕೊಟ್ಟಿದ್ದಾರೆ ಮತ್ತು ಪಿಕಲ್ಸ್ ಕೊಟ್ಟಿದ್ದಾರೆ. ಚಿಯಾಂಗ್ ರಾಯ್ನ ಒಳಗಿನ ಬೀದಿಗಳಲ್ಲಿರುವಂತಹ ಮನೆಗಳನ್ನ ನೋಡ್ಬೋದು ಎಷ್ಟು ಟ್ರೆಡಿಷ್ನಲ್ ಆಗಿದೆ ಅಂತ. ಮತ್ತು ಗಲ್ಲಿಯಲ್ಲೂ ಆರ್ಟಿಸ್ಟ್ಗಳು ತಮ್ಮ ಗ್ರಾಫಿಟಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾಡಿ ತೊಗೊಂಡು ಟ್ರಿಪ್ಪನ್ನು ಶುರು ಮಾಡಿದ್ದೀವಿ. ಒಂದು ಲೋಕಲ್ ಮಾರ್ಕೆಟಲ್ಲಿ ಫಸ್ಟ್ ಸ್ಟಾಪು. ಕ್ರಿಸ್ಟಿನ್ ಹೇಳಿದ್ರು ಮಾರ್ಕೆಟ್ ನೋಡೋಣ ಬನ್ನಿ ಅಂತ. ಸೊ ದೀಸ್ ಆರ್ ದ ಡ್ರಿಂಕ್ಸ್. ಇಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ. ಇದನ್ನು ಕೇಳಿದ್ರೆ ಇದನ್ನು ಮಿಕ್ಸ್ ಮಾಡಿ ನಿಮಗೆ ಜ್ಯೂಸ್ ಥರ ಮಾಡಿಕೊಡ್ತಾರೆ. ಇದು ಇನ್ನೊಂದು ಬಹಳ ಫೇಮಸ್ ಖಾದ್ಯ. ಕರೆದಿರೋ ತಿಂಡಿ ಈ ಸಾಸ್ ಜೊತೆ ತಿನ್ಬೋದು. ಜಾಗದಲ್ಲಿ ಅಷ್ಟೊಂದು ಟೂರಿಸ್ಟ್ಗಳಿಲ್ಲ. ಸೊ ರಿಯಲಿಸ್ಟಿಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುವಂಥ ಅವಕಾಶ ಇರುತ್ತೆ. ಶಾವಿಗೆ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಇದು. ಎಷ್ಟು ಫ್ರೆಶ್ ಸೊಪ್ಪಿದೆ ನೋಡಿ. ಆಹಾ, ಎಂಥ ಲೆಟ್ಯೂಸು, ಸಕ್ಕದಾಗಿ ಕಾಣಿಸ್ತಾ ಇದೆ. ಕ್ರಿಸ್ಟಿನು ಬೀಚ್ ವೇರ್ ಅಥವಾ ಸ್ವಿಮ್ ವೇರ್ ತಂದಿಲ್ಲ. ಇವಾಗ ನಾವು ಪ್ರಾಬ್ಲಮ್ ಏನಂದರೆ ನಾವು ಹೋಗ್ತಾ ಇರೋದು ಬುವಾತಾಂಗ್ ವಾಟರ್ ಫಾಲ್ಸ್ಗೆ, ಸ್ಟಿಕ್ಕಿ ವಾಟರ್ ಫಾಲ್ಸ್, ನನ್ನ ಫೇವ್ರೇಟ್ ವಾಟರ್ ಫಾಲ್ಸ್ಗೆ. ಅಲ್ಲಿ ನೀವು ಸ್ವಿಮ್ ವೇರ್ ಹಾಕೊಳ್ಳಿಲ್ಲ ಅಂದರೆ ಎಂಜಾಯ್ ಮಾಡೋಕ್ಕೆ ಆಗಲ್ಲ ನಾರ್ಮಲ್ ಬಟ್ಟೆಯಲ್ಲಿ. ಅದಕ್ಕೋಸ್ಕರ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿದ್ಲು. ಇಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದೆ ಲೋಕಲ್ ಫುಡ್ಡು. ಮೀನು ಜೀವಂತ ಇದೆ. ಅಯ್ಯೋ 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 ಅಯ್ಯೋ, ಜೀವಂತವಾಗಿರೋ ಮೀನೇ ಮಾರ್ತಾ ಇದ್ರಲ್ರಿ ಇವರು. ಅಯ್ಯೋ, ಇನ್ನೂ ಒತ್ತಾಡ್ತಾ ಇವೆ. ಇಲ್ಲೂ ಅಷ್ಟೇ ಇಲ್ಲಿ ಕೊನೆ ಉಸಿರನ್ನು ತೊಗೊಳ್ತಾ ಇವೆ. ಕಲರ್ ಆದ ಸ್ಟಿಕ್ಕಿ ರೈಸನ್ನು ಮಾರಲಾಗ್ತದೆ. ಆಹಾ, ನೋಡೋದಕ್ಕೆ ಚೆನ್ನಾಗಿದೆ. ಲೋಕಲ್ ಊಟ ತಿಂಡಿಗಳನ್ನು ಮಾಡ್ತಾ ಇದ್ದಾರೆ. ವೆರಿ ನೈಸ್. ಬೊಂಬು 20 ಬಾತ್ ಒಂದಕ್ಕೆ. ಈ ಬಂಬಿನ ಒಳಗೆ ಅನ್ನವನ್ನು ಹಾಕಿರ್ತಾರೆ, ಸಿಹಿ ಪೊಂಗಲ್ ಥರ. ಇದನ್ನು ಓಪನ್ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಬಂದಾಗ ಟ್ರೈ ಮಾಡಿ. ಇದ್ರೊಳಗೆ ಏನಾಗುತ್ತಪ್ಪ ಅಂದರೆ ಬ್ಯಾಂಬೂದು ಸತ್ವ ಇದೆಯಲ್ಲ, ಆ ಸತ್ವ ಒಳಗೆ ಆ ಅನ್ನ ತೊಗೊಳುತ್ತೆ. ಅದರಿಂದ ಕಮ್ಮಂತ ಇರುತ್ತೆ ಅನ್ನ, ಮತ್ತು ಆ ಸಿಹಿ ಅನ್ನ ಸಕ್ಕತ್ತಾಗಿರುತ್ತೆ ಟೇಸ್ಟ್. ನಮ್ಮ ಗಾಡಿಯನ್ನು ಇಲ್ಲಿ ನಿಲ್ಲಿಸಿದ್ದೀವಿ. ಇದು ನಮ್ಮ ಗಾಡಿ, ನಮ್ಮ ಸೇಫ್ಟಿ ಕನ್ಫರ್ಮೇಷನ್ಗೋಸ್ಕರ. ಈಗ ಎಂಟ್ರೆನ್ಸಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ವಾಟರ್ ಫಾಲ್ಸ್ನ ಎಂಜಾಯ್ ಮಾಡ್ತೀವಿ. ಬೇಕು ಅಂದರೆ ಇಲ್ಲಿ ಬರಬೇಕು. ಇನ್ಫಾರ್ಮೇಷನ್ ಕೌಂಟ್ರ್ ಹತ್ರ ಬಂದು 30 ಬಾತ್ ಕೊಟ್ಟರೆ, ಅಂದರೆ 90 ರೂಪಾಯಿ, ನಿಮ್ಗೊಂದು ಲಾಕರ್ ಕೊಡ್ತಾರೆ. ಲಾಕರ್ನ ತೊಗೊಂಡು ಹೋಗ್ಬೋದು. ಈ ಬರಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕ್ರಿಸ್ಟಿನ್ ಯಾವತ್ತು ಬರಿಗಳಲ್ಲಿ ನಡೆದಿಲ್ವಂತೆ. ಯು ನೆವರ್ ವಾಕ್ ಬೇರ್ ಫುಟ್? ನೆವರ್. ಸೊ ಹೌ ಡು ಯು ಫೀಲ್ ಅಬೌಟ್ ಇಟ್? It feels weird. It is natural acupressure. It kind of tickles. Come, let's go. Welcome to Bhuatan Waterfall. ಏನು ಇಷ್ಟು ಜನ ಇದ್ದಾರೆ ಅಂದರೆ ನಂಬಕ್ಕೆ ಅಸಾಧ್ಯ. ಲಾಸ್ಟ್ ಟೈಮ್ ಬಂದಾಗ ಯಾರೂ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈಗ ಫಸ್ಟ್ ಕೆಳಗಡೆ ಹೋಗ್ತೀವಿ. ಕೆಳಗಡೆ ಹೋಗ್ಬಿಟ್ಟು ವಾಟರ್ ಫಾಲ್ಸ್ನ ಹತ್ಕೊಂಡು ಕೆಳಗಡೆಯಿಂದ ಮೇಲ್ವರೆಗೂ ಬರ್ತೀವಿ. ಕಾಡಿನ ಮಧ್ಯ ನಾವು ನಡ್ಕೊಂಬರ್ಬೇಕು. ಅದು ಈ ರೀತಿಯ ಮರದ ಮೆಟ್ಟಲಿನ ಮೇಲೆ ನೋಡಿ ಬಂದ್ವಿ. ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಕಾಡಿನ ನಡುವೆ ಇರುವಂತಹ ವಾಟರ್ ಫಾಲ್ಸು. ನೀರು ತಣ್ಣಗಿದೆ ಗುರು. ಲೆಟ್ಸ್ ಗೋ. ಹೌ ಡು ಯು ಫೀಲ್? ಹೌ ಇಸ್ ದ ವಾಟರ್? ವಾರ್ಮ್? For Sweden this is warm. For Thailand this is cold. ಈಗ ಅಪ್ರೋಚ್ ಮಾಡ್ತಾ ಇದ್ದೀವಿ ವಾಟರ್ ಫಾಲ್ಸ್ನ ಇಬ್ಬರು ಒಟ್ಟಿಗೆ. ವಾವ್, ಪಾಯಿಂಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾ ಇದ್ದಾರೆ ಅಲ್ಲಿ. ಈ ಥರ ಒಂದು ಸ್ಟಿಕ್ಕಿ ವಾಟರ್ ಫಾಲು ಪ್ರಪಂಚದಲ್ಲಿ ಸಿಗೋದು ಬಹಳ ಅಪರೂಪ. ಅಂಟುತ್ತೆ ಕಾಲು, ಎಲ್ಲೂ ನಿಮಗೆ ಜಾರಲ್ಲ ಕಾಲು. ನೀರು ಎಷ್ಟು ತಿಳಿಯಾಗಿದೆ ಅಂತ ಈ ಒಂದು ಜಾಗದಿಂದ ಅರ್ಥ ಮಾಡ್ಕೋಬೋದು. ಆರ್ ಯು ರೆಡಿ ಟು ಗೆಟ್ ಆನ್? ಭಯ ಪಡ್ತಾ ಇದ್ದಾಳೆ ತುಂಬಾ.
ಬಿಲೀವ್ ದಟ್ ಯು ವಾಕಿಂಗ್ ಆನ್ ಅ ವಾಟರ್ ಫಾಲ್. ನೋಡಿ ಎಷ್ಟು ಸುಲಭವಾಗಿ ನಡೀತಾ ಇದ್ದಾಳೆ ಕ್ರಿಸ್ಟಿನು. ಹೆದರ್ಕೋತಾ ಇದ್ಲು ಫಸ್ಟ್ ಬಂದಾಗ. How was it? ಚಿಕ್ಕ ಚಿಕ್ಕ ಮಕ್ಕಳು ಹೆಂಗತ್ತಾ ಇದಾರೆ ನೋಡಿ ವಾಟರ್ ಫಾಲ್ಸ್ ನ. ವಾವ್, ಸೂಪರ್, ವೆರಿ ಗುಡ್, ವೆರಿ ಗುಡ್. ವಾಟರ್ ಫಾಲ್ ಕ್ಲೈಂಬ್ ಮಾಡ್ತಾ ಇದೀವಿ, ಅಲ್ಲಿವರೆಗೂ ಹೋಗ್ಬೇಕು. ಫಸ್ಟ್ ಅವಳನ್ನು ಕಳಿಸ್ದೆ. ಎಷ್ಟು ಮೇಲೆ ಹೋಗ್ಬಿಟ್ಲು, ಪಟ 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 ಹತ್ಕೊಂಡು ಹೋಗ್ಬಿಟ್ಲು. ಬಟ್ ಎಷ್ಟು ಮೇಲೆ ಹೋಗಿದ್ದಾಳೆ. ಟ್ರಾಫಿಕ್ ಜಾಮ್ ಅಂತ ಇಲ್ಲಿ. ಕಂಡೇನಲ್ಲೇ ನಿನ್ನನಲ್ಲೇ ನೋಡಿದಲ್ಲೇ ನೋಟದಲ್ಲೇ ನನ್ನ ಎದೆಯಲ್ಲಿ ಸೇರಿ ಹೋದೆ ಬಾ. ಯಾರು ಪ್ರೀತಿಗೆ ಮೊದಲ ಬಾರಿಗೆ ಸೋಲುವ ಕಲೆ ತಂದರೋ, ಕಣ್ಣು ಮೊದಲ, ಹೃದಯ ಮೊದಲ, ಆಸೆ ಮೊದಲ, ಅಂದ ಮೊದಲ. ಅಂದ ಅಂದರೇನು ನೀನೇ ಅಂದೆ ನಾನು, ಚಂದಮಾಮನನ್ನೇ ಮೆಚ್ಚಲಿಲ್ಲ ನಾನು. ಯಪ್ಪ, ಮಜಾ ಐತ್ರಿ, ಸಾಕಾಗಿತ್ತು ಮಾತ್ರ. ಎಲ್ಲ ಥೈಲ್ಯಾಂಡಿನ ಜಂಗಲ್, ಒಳ್ಳೆ ವ್ಯೂ, ಚೆನ್ನಾಗಿದೆ. ವಾಟರ್ ಫಾಲ್ಸ್ ಅನುಭವ ಪಡೆದ್ಮೇಲೆ ಆರಾಮಾಗಿ ಇಲ್ಲಿ ಬಿಯರ್ ಗೇರ್ ಇಟ್ಕೊಂಡು ಚಿಲ್ ಮಾಡ್ಬೋದು, ಊಟ ತಿಂಡಿ ಮಾಡ್ಕೋಬೋದು. ಒಳ್ಳೆ ಜಾಗ ಮಾಡಿದ್ದಾರೆ, ಎಲ್ಲ ಫ್ರೀ ಆಫ್ ಕಾಸ್ಟ್. ಎಲ್ಲರೂ ಆರಾಮಾಗಿ ಚಿಲ್ ಮಾಡ್ತಾಯಿದ್ದಾರೆ. ನಾವು ನಮ್ಮ ಮಧ್ಯಾಹ್ನದ ಊಟವನ್ನು ತಂದಿಟ್ಕೊಂಡಿದ್ದೀವಿ. ಕಲ್ಲಂಗಡಿ ಹಣ್ಣು, ಚೇಪೆಕಾಯಿ ಮತ್ತು ರೈಸ್ ಕೇಕ್ಸು, ಪೈನಾಪಲ್ಲು. ನಮ್ಮ ಹುಡುಗಿಗೆ ಏನೋ ಸ್ವಲ್ಪ ಕಾಲು ಇಟ್ಟಾಗ್ಬಿಟ್ಟಿದೆ. ಓಕೆ. ಇನ್ನೊಂದು ಸಖತ್ತಾಗಿರೋ ಜಾಗಕ್ಕೆ ಬಂದಿದ್ದೀವಿ, ಮಾಕುವಾಂಗ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂದ್ಬಿಟ್ಟು. ನಾವಿದ್ದಂತಹ ಬೋತಾಂಗ್ ವಾಟರ್ಫಾಲಿಂದ ಆಲ್ಮೋಸ್ಟ್ ಅರ್ಧ ಗಂಟೆ ರೈಡಿಂಗು. ಜಾಗ ಮಾತ್ರ ಅದ್ಭುತವಾಗಿದೆ ರೀ. ವಾಸ್ ಇಟ್ ವರ್ತ್ ಇಟ್ ಕಮಿಂಗ್ ಹಿಯರ್? ತುಂಬ ಚೆನ್ನಾಗಿದೆ ಜಾಗ. ಬಟ್ ಏನಂದರೆ ಬ್ರಿಡ್ಜ್ ಮೇಲೆ ಪಾರ್ಕ್ ಮಾಡಬಾರ್ದು ಗಾಡಿಗಳನ್ನ. ಬೇಕಾದ್ರೆ ಬ್ರಿಡ್ಜ್ ಮೇಲೆ ಪಾಸ್ ಆಗ್ಬೋದು, ಗಾಡೀಲಿ ಆ ಕಡೆ ಹೋಗ್ಬೋದು, ಆದರೆ ಗಾಡಿಯನ್ನು ಪಾರ್ಕ್ ಮಾಡೋಂಗಿಲ್ಲ. ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ. ವಾವ್, ವಾಟ್ ಅ ಲೊಕೇಶನ್. ಸಿನಿಮಾ ಶೂಟಿಂಗ್ ಮಾಡೋ ಥರ ಲೊಕೇಶನ್ ಇದು. ಸಖತ್ತಾಗಿದೆ. ಯಾವ ನದಿ ಇದು ಅಂತ ಗೊತ್ತಾಗ್ತಿಲ್ಲ. ವಿಚ್ ರಿವರ್ ಇಸ್ ದಿಸ್? See how vast it is. Yeah, looks like a fjord. ನಮ್ಮ ಹುಡುಗಿ ಡ್ರೋನ್ ಓಡಿಸ್ತಾ ಹೇಳಪ್ಪ. ಚಾಂಪಿ ಅಂತ ಒಂದು ನಾಯಿ. ವಿಚ್ ಬ್ರೀಡ್ ಇಸ್ ಈ? ವಿಚ್ ಬ್ರೀಡ್?
Samoy. Huh? Samoy. Samoy. Which country? Thailand? ನೋಡ್ರಿ ಹೆಂಗಿದಾನೆ ಅವನು ಯಪ್ಪ. He bite? No? Good boy. He's good boy. Boss. Champy. 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 Stumpy. Champy boy. Come. Bye walking mas. Ba. 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 Champy. Uy. ಏನು ಮುದ್ದಾಗಿದ್ದಾನೆ ಚಾಂಪಿ. ಚಾಂಪಿ ಬಾಯ್. ಚಾಂಪಿ ಬಾಯ್. ಹೆಂಗಿದೆ ನೋಡ್ರಿ ಫರ್ರಿ ಒಂದು. ವಾವ್. ಅಮೇಜಿಂಗ್. ಬಾ. ಬಾ. ವಾಕಿಂಗ್ ಮಾಡೋಣ. How old is he? Your dog. How old is he? 4 years? 2 years? Very nice. ನಮ್ಮ ಹತ್ರ ಈ ಚಾಂಪಿ ಇದ್ದಾನೆ ಮತ್ತು ಇವಳ ಹೆಸರು ಗೊತ್ತಿಲ್ಲ, ಕ್ಯಾಟ್ ಹೆಸರು. ವಾಟ್ ಈಸ್ ಕ್ಯಾಟ್ಸ್ ನೇಮ್ ಮೇಡಮ್? ಶಾಕೋ. ನೋಡಿ ಇದು ಶಾಕೋ ಅಂತ. ಶಾಕೋ ಹೆಂಗಿದೆ ನೋಡ್ರಿ ಇದು. ಪರ್ಷಿಯನ್ ಕ್ಯಾಟ್? ಪರ್ಷಿಯಾ ಕ್ಯಾಟ್? ಫ್ರಮ್ ಥೈಲ್ಯಾಂಡ್? ಓನೋ ಓನು ಓನು. ಅದು ನಾಯಿ ಮತ್ತು ಬೆಕ್ಕು ಒಟ್ಟಿಗೆ. ಸಿ ಕ್ಯಾಟ್ ಆ್ಯಂಡ್ ಡಾಗ್ ಆರ್ ಟುಗೆದರ್, ಕ್ರಿಸ್ಟೀನ್, ವಿಚ್ ಈಸ್ ವೆರಿ ರೇರ್. ಸಿ ಹಾಂ, ದೇ ಆರ್ ಫ್ರೆಂಡ್ಸ್ ಬೋತ್ ಆಫ್ ದೆಮ್. ನೋ ಪ್ರಾಬ್ಲಮ್. ಹಿ ನೋ ಬೈಟ್? ನೋ. ಮೇಡಮ್ಮು ಬ್ಯಾಂಕಾಕಿಂದ ಹಾಲಿಡೇ ಮಾಡೋಕ್ಕೆ ಬಂದಿದ್ದಾರಂತೆ. ಈ ತಿಳಿಯಾದ ನೀರಲ್ಲಿ ಲೋಕಲ್ ಬಾಯ್ಸು ಫಿಶಿಂಗ್ ಮಾಡ್ತಾವ್ರೆ. ಸಿಗ್ತಾ ಮೀನು ಅಂತ ಕೇಳಿದೆ, ಇನ್ನೂ ಸಿಕ್ಕಿಲ್ಲ, ಟ್ರೈ ಮಾಡ್ತಾ ಇದ್ದೀವಿ ಅಂದರು. 3 ಜನ ಟ್ರೈ ಮಾಡ್ತಾರೆ, 1 2 3. ಇಲ್ಲೇ ಮೀನನ್ನ ತೆಗೆದು ಇಲ್ಲೇ ಸುಟ್ಟು ಇಲ್ಲೇ ತಿಂದು ಮನೆಗೆ ಹೋಗ್ಬಿಡ್ತಾರೆ. ಗಳಿಗೆಗೆ ಹೃದಯದ ಈ ಸಲಿಗೆಗೆ ಆಕಾಶವೇ ಕೈಗೆ ಸಿಕ್ಕಾಗಿದೆ. ನೀನೇನು ಮೋಡಿ ಮಾಡಿದಾಗಿದೆ. ಯಾರೇ ನೀಯಾವುರ ರಾಣಿಯು ನನ್ನ ರಾಜ್ಯವನ್ನೇ ದೋಚಿ ಹೋದೆಯ. ನನ್ನ ಉಸಿರು ನೀನೇ ಒಲವೇ. ಈ ಜನ್ಮ ಪೂರ್ತಿ ನಿನ್ನ ಜೊತೆಯಾಗಿರುವೆ. ಹಗಲೇ ಇರಲಿ ಇರುಳೇ ಇರಲಿ ನಿನ್ನ ಕನಸೇ ಬೀಳುತ್ತಿದೆ. ಹೂವಿನ ತೋಟಕ್ಕೆ ಹೋದರೆ ನಾನಿಲ್ಲಿ ಹುದುಂಬಿ ನಿನ್ನ ಕೇಳುತ್ತಿದೆ. ಯಾರೇ ನೀಯಾವುರ ರಾಣಿಯು ನನ್ನ ರಾಜ್ಯವನ್ನೇ ದೋಚಿ ಹೋದೆಯ. ನನ್ನ ಉಸಿರು ನೀನೇ ಒಲವೇ. ಈ ಜನ್ಮ ಪೂರ್ತಿ ನಿನ್ನ ಜೊತೆಯಾಗಿರುವೆ. ರಸ್ತೆಯಲ್ಲಿ ಒಂದು ಕೆಫೆ ಸಿಕ್ತು ಗುರು. ಅದಕ್ಕೆ ಬಾರ್ಬಿಕ್ಯೂ ತಿಂದು ಬಿಯರ್ ಹಾಕೋಣ ಅಂದರು ಮೇಡಮ್ಮು. ಅದಕ್ಕೆ ನಿಲ್ಲಿಸಿದ್ದೀವಿ. ನೋಡಿ ಎಂಥ ಲೊಕೇಶನ್ನು. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಈ ರೀತಿ ಹುಲ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ ಇವಾಗ. ಸ್ವೀಡನ್, ಡ್ಯೂ ಹ್ಯಾವ್ ಹೇ ಲೈಕ್ ದಿಸ್ ಟು ಸಿಟ್ ಆನ್ ಇನ್ ಅ ಕೆಫೆ? ಸೊ ದಿಸ್ ಇಸ್ ಯುವರ್ ಚಾನ್ಸ್. ಹಾಂ ನೋಡಿ, ಹುಲ್ಲು ಹಾಕಿದ್ದಾರೆ, ಹುಲ್ಲನ್ನೇ ಸೀಟ್ ಮಾಡಿದ್ದಾರೆ, ಅದ್ರ ಮೇಲೆ ಕೂತ್ಕೊಳ್ಳೋದು. ಇಲ್ಲಿಯ ಡಾಬಾ ಫ್ರೆಂಡ್ಸು ಕೂತ್ಕೊಂಡು ಹಾಟ್ ಪಾಟ್ ಮಾಡ್ಕೋತಾ ಇದ್ದಾರೆ. ವಾವ್. ವೆಜಿಟೇಬಲ್ಸ್? This is vegetables? No, it's Meat? meat. Meat, vegetables, everything mixed. Okay, okay. Okay guys, have fun, enjoy. Cheers. Do you see the dog? Oi. So cute. Skolka, huh? Skål. Skål in Swedish. Yeah. How to say hello in Swedish? Hello. Huh? Hello.
Hey. Hey. Thank you. Tack. Tak. Tak. Yeah, like Okay. And for beer, what do you say? Beer. Öl. Huh? Öl. All. Öl. All. Your difficult language here, Swedish is. The Ö is like ale. Öl. Okay, so how to ask somebody, what is your name? Nim hestarenu. Vad heter du? What? Vad heter du? What heter du? Vad heter du? What heter du? Yeah. Oh my God. Yeah, how to say you're very beautiful. Du är väldigt vacker. Slow. Du är väldigt vacker. Du är väldigt Vacker. vacker. Du är väldigt vacker. Ja, tack så mycket. Du är väldigt vacker. Du är väldigt vacker. Oh, thank you. ನಾವೆಲ್ಲ ಬ್ಯೂಟಿಫುಲ್. ಸ್ಕೋಲ್. Skål. How do you say skål in your language? Hmm? How do you say skål? ಶಿವ. Siva. ಶಿವ. ಮೇಡಮ್ ಇವಾಗಷ್ಟೇ ಬಿಸಿ ಬಿಸಿ ಸ್ಪೈಸಿ ಟೋಫುನ ರೆಡಿ ಮಾಡಿಕೊಟ್ಟಿದ್ದಾರೆ. ಟ್ರೈ, ಹೌ ಇಸ್ ಇಟ್? ಲೆಟ್ ಮಿ ನೋ. ಲುಕ್ಸ್ ಗುಡ್, ನೋ? ಲುಕ್ಸ್ ಯಮ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. It's very good. ವಾವ್. Very good. Very nice too. ಅಂಡ್ ಸ್ಪೈಸಿ.